पति ब्रह्मचारी। ನಾನು ಬ್ರಹ್ಮಚಾರಿ. ಹೆಣ್ಮಕ್ಳನ್ನ ಮುಟ್ಟೋದಿರ್ಲಿ, ಅವ್ರನ್ನ ನೋಡೋದು ಪಾಪ. ನನ್ನ ಪ್ರಕಾರ ನಾನು ಹೆಣ್ಮಕ್ಳನ್ನ ಮುಟ್ಟೋದೇ ಇಲ್ಲ ಅಂದ್ಮೇಲೆ ಅವಳ ಹಣೆಗೆ ಸಿಂಧೂರ ಇಟ್ಟು ನಾನು ಮದುವೆ ಮಾಡ್ಕೊಳಕ್ ಹೇಗ್ ಸಾಧ್ಯ? ಅವಳ ಕುತ್ತಿಗೆಗೆ ತಾಳಿ ಹೇಗ್ ಕಟ್ಟಕ್ಕಾಗತ್ತೆ ನಾನು? ನೀವು ಇದೆಲ್ಲ ಆಗೋದು ನೋಡಿದೀರಾ? ಇಲ್ಲಿರೋರು ಯಾರಾದ್ರೂ ಒಬ್ರಾದ್ರೂ ಸರಿ ನಾನು ಅವಳ ಜೊತೆ ಮದುವೆ ಮಂಟಪದಲ್ಲಿ ಕೂತಿದ್ ನೋಡಿದೀರಾ? ಇಲ್ಲಿರೋರು ಯಾರು ಕೂಡ ನಾವಿಬ್ರು ಮದುವೆ ಆಗ್ತಿರೋದನ್ನ ನೋಡಿಲ್ಲ ಅಂದ್ಮೇಲೆ ಸಾಕ್ಷಿ ಹೇಳೋದಕ್ಕೆ ಹೇಗ್ ಸಾಧ್ಯ? ಮತ್ ನೀವು ಯಾವತ್ತೂ ನನ್ನ ಮಗ ಅಂತ ಒಪ್ಕೊಂಡೇ ಇಲ್ಲ ಅಲ್ವಾ? ಎಲ್ಲೇ ಹೋದ್ರೂ ಹೇಳ್ಕೊಂಡು ಓಡಾಡ್ತಾ ಇರ್ತೀರಾ ನನಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ ಅಂತ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಮಧ್ಯ ಯಾವ ಸಂಬಂಧನೂ ಇಲ್ಲ. ಒಂದ್ ವೇಳೆ ನನ್ನ ಮಗ ಅಂತ ಒಪ್ಕೊಳ್ಳೋದಾದ್ರೆ ಹೇಳಿ ಎಲ್ರ ಮುಂದೆನು, ಹಾ ಸೂರಜ್ ನೀನೊಬ್ಬ ಗೂಂಡ ರೌಡಿ, ನಿನ್ಗೆ ಹೊಡಿತೀನಿ, ಏನಾದ್ರೂ ಇರ್ಲಿ ಹೇಗಾದ್ರೂ ಇರ್ಲಿ, ಆದ್ರೂ ನೀನ್ ನನ್ನ ಮಗ ಅಂತ ಹೇಳಿ. ಭಾವಂದ್ರೆ ಇಲ್ಲಿವರೆಗೂ ನೀನು ಅದೇನೆಲ್ಲ ಮಾಡ್ತೀಯೋ ಎಲ್ಲನೂ ನೀನು ನನ್ನ ವಿರುದ್ಧವಾಗಿ ಮಾಡಿದ್ಯಾ. ಎಲ್ಲನೂ ನನ್ನ ಮನ್ಸಿಗೆ ನೋವಾಗೋ ಹಾಗೆ ಮಾಡಿದ್ಯಾ. ನಾನು ನಿನ್ನ ನನ್ನ ಮಗ ಅಂತ ಸ್ವೀಕರಿಸೋದಿಕ್ಕಾಗ್ಲಿಲ್ಲ. ಆದ್ರೆ ನನಗೆಲ್ಲೋ ಒಂದ್ ಕಡೆ ನಂಬಿಕೆ ಇತ್ತು, ಯಾವತ್ತಾದ್ರೂ ಒಂದು ದಿನ ಈ ಪಾಪಿ ಅಪ್ಪನ್ನ ನೋಡಿ ನೀನು ಒಂದಲ್ಲ ಒಂದಿನ ಬದಲಾಗ್ತೀಯ ಅಂತ ಅನ್ಕೊಂಡೆ. ಆದ್ರೆ ನೀನಿವತ್ತು ಮಾಡಿರೋ ಕೆಲಸ ನೋಡಿ ನೀನು ನಿಜವಾಗ್ಲೂ ಯಾವತ್ತೂ ಕೂಡ ಬದಲಾಗಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಹೋಗೋ ಹೋಗೋ, ಇನ್ನು ಮುಂದೆ ನಿನ್ನ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ. ನಾನೆಲ್ಲನೂ ಕಳ್ಕೊತಿದ್ದೀನಿ. ಆದ್ರೆ ಇವತ್ತು ನೀನು ಒಂದು ಹೆಣ್ಣಿನ ಮಂಗಳಸೂತ್ರದ ಬಗ್ಗೆ ಕುಂಕುಮದ ಬಗ್ಗೆ ಮಾತಾಡಿದ್ಯಾ. ನಾನು ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟಿದ್ಯಾ ನೀನು. ಇವತ್ತು ನೀವೆಲ್ಲರೂ ಕೂಡ ಸಾಕ್ಷಿ ಇದ್ದೀರಾ. ಇವತ್ತಿಂದ ನಾನು ಅಪ್ಪ ಮಗನ ಸಂಬಂಧನ ಮುರ್ಕೋತಾ ಇದ್ದೀನಿ. ಇವತ್ತಿಂದ, ಈಗ್ಲಿಂದ, ಈ ಕ್ಷಣದಿಂದಾನೇ ಈ ಅರವಿಂದ್ ಸಿಂಗ್ಗೂ ಈ ಸೂರಜ್ ಸಿಂಗ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನನ್ನ ಪಾಲಿಗೆ ಸತ್ತೋದೆ ನೀನು.
ಮಗನ್ ಮಧ್ಯ ಬಿರುಗ್ ತಂದು ಹಾಕಿದ್ಮೇಲೆ ಇವಾಗ ಸಮಾಧಾನ ಆಯ್ತಲ್ವ ನಿಂಗೆ? ಛೇ! ಪಾಪ ಪಾಪ ಪ್ಲೀಸ್ ನೀವು ಒಳಗೆ ಹೋಗಿ ಪಾಪ ಪ್ಲೀಸ್ ಪಾಪ ಪಾಪ ಅಪ್ಪ ನೀವು ನನ್ನನ್ನ ಮಗಳು ಅನ್ಕೊಂಡಿದ್ದೀರಾ. ಈ ಮಗಳಿಗೋಸ್ಕರ ನೀವು ಒಳಗಡೆ ಹೋಗಿ ಬಟ್ಟೆ ಬದಲಾಯಿಸ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಅಪ್ಪ. ನೀನ್ ನಿಲ್ಲು. ಮೋನಿಕಾ, ಮ್ಯಾಚ್ ತಗೊಂಬಾ. ಏನು ಬೇಕಾಗಿಲ್ಲ ತಾಯಮ್ಮ. ಯಾವುದೇ ಒಂದು ಸಂಬಂಧಕ್ಕೆ ದೀಪಕ್ಕಿಂತ ಹೆಚ್ಚಾಗಿ ಬೇಕಾಗಿರೋದು ಆಶೀರ್ವಾದ ಆಗಿರುತ್ತೆ. ನೀವು ಆಶೀರ್ವಾದ ಮಾಡಿ. ಇವತ್ತು ಶ್ರಾವಣದ ಮೊದಲನೇ ದಿನ. ಉಡುಪಿ ಕೃಷ್ಣ ನನ್ನ ಪ್ರಾರ್ಥನೆನ ಕೇಳಿಸ್ಕೊಂಡೇ ಬಿಟ್ಟ. ಎಲ್ಲರೂ ಕೇಳಿ, ಇಷ್ಟರಲ್ಲೇ ಸೂರಜ್ ಮತ್ತೆ ಬಿಂದ್ಯಾದು ಮದುವೆ ಆಗುತ್ತೆ. ನಾನು ನನ್ನ ಕೈಯಾರೆ ನಮ್ ಬಿಂದ್ಯಾನ ನಮ್ಮನೆ ಕರ್ಕೊಂಡು ಬರ್ತೀನಿ. ತುಂಬಾ ದಿನ ಕಾಯ್ಬೇಕಾದ ಅವಶ್ಯಕತೆ ಏನೂ ಇಲ್ಲ ತಾಯಮ್ಮ. ಯಾಕಂದ್ರೆ ಆದಷ್ಟು ಬೇಗ ನಾನು ಬಿಂದ್ಯ ಹಣೆಗೆ ಸಿಂಧೂರನೂ ಇಡ್ತೀನಿ, ಮತ್ತೆ ನೀನು ಹೇಳ್ದ ಹಾಗೆ ಅವಳಿಗೆ ತಾಳಿನೂ ಕಟ್ತೀನಿ. ಅತ್ಗೆ ಅಂದ್ರೆ ಬಿಂದಿಯಾನ ಬಿಂದಿಯ ಅತ್ಗೆ ಅಂತ ಕರೆಯಕ್ಕೆ ಶುರು ಮಾಡಿಬಿಡ್ಲಾ? ಇದೇ ತಾಳಿ ಬಲದಿಂದ ನೀನು ನನ್ ಸೂರಜ್ ಹೆಂಡತಿ ಆಗ್ಬೇಕು ಅಂತ ಇದೆಯಲ್ವಾ? ಆದ್ರೆ ಸೂರಜ್ ನಿನ್ನ ಹೆಂಡತಿ ಅಂತ ಒಪ್ಕೊಳ್ಳೋದೇ ಇಲ್ಲ. ಮತ್ತೇನಕ್ಕೆ ಇದನ್ನ ಕುತ್ತಿಗೆಗೆ ಹಾಕೊಂಡು ಓಡಾಡ್ತಾ ಇದೀಯಾ? ತೆಗಿ. ಅಮ್ಮ,
ನನ್ ಕತ್ತಿಂದ ಮಂಗಳಸೂತ್ರ ತೆಗೆಯೋ ಹಕ್ಕು ಯಾರಿಗೂ ಇಲ್ಲ. ಆ ಹಕ್ಕು ಸೂರಜ್ ಕೂಡ ಇಲ್ಲ. ಸೂರಜ್ ಈ ಮದ್ವೆನ ಸುಳ್ಳು ಅನ್ಕೋಬಹುದು, ಆದ್ರೆ ನನಗಿದು ಸತ್ಯ. ನನ್ ಮದ್ವೆ ಆಗೋಗಿದೆ, ಮತ್ತೆ ನಾನೇ ಸೂರಜ್ನ ಹೆಂಡ್ತಿ. ಹಾಗಾದ್ರೆ ನೀನ್ ಸೂರಜ್ ಹೆಂಡ್ತಿ ಅಂತ ಪ್ರೂವ್ ಮಾಡು. ನಾನು ನಿನಗೆ ಸೂರಜ್ ಮತ್ತೆ ಬಿಂದ್ಯಾ ಮದ್ವೆವರೆಗೂ ಸಮಯ ಕೊಡ್ತೀನಿ. ಅಕಸ್ಮಾತ್ ಪ್ರೂವ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ನಾನು ನಿನಗೆ ನನ್ನ ಕೈಯಾರೆ ಸೂರಜ್ ಮತ್ತೆ ಬಿಂದ್ಯಾ ಮದ್ವೆ ಲಾಡು ತಿನ್ನಿಸ್ತೀನಿ. ಮತ್ ನೀನು ಇದೇ ತಾಳಿನ ತೆಗೆದು ನಿನ್ ಕೈಯಾರೆ ಸೂರಜ್ ಕೈಗೆ ಕೊಡ್ಬೇಕಾಗತ್ತೆ. ಆಮೇಲೆ ಆ ತಾಳಿನೇ ಬಿಂದಿಯಾಗೆ ಕಟ್ತಾನೆ. ನನ್ ಮದ್ವೆ ನಿಜ ಅಂತ ಸಾಬೀತ್ ಪಡಿಸೋದಕ್ಕೆ ಎಲ್ಲರೂ ಹೇಳಿದ್ರು, ಆದ್ರೆ ನೀನು ಕೂಡ ಸಾಬೀತ್ ಮಾಡ್ಬೇಕು ನಿನ್ನ ಮತ್ತೆ ಸೂರಜ್ನ ಮದ್ವೆ ಆಗ್ತಾ ಇತ್ತು ಅಂತ. ಯಾರಿಗ್ ಗೊತ್ತು, ಒಂದು ಫ್ರೆಂಡ್ ಆಗಿ ಅವನ್ ಹೇಳ್ತಾ ಇರೋ ಸುಳ್ಳಿಗೆ ನೀನು ಸಾಥ್ ಕೊಡ್ತಿರ್ಬೋದು. ನನಗ್ ಗೊತ್ತಿದೆ ಸೂರಜ್ ಯಾವತ್ತೂ ನನ್ನ ಹೆಂಡತಿಯಾಗಿ ಒಪ್ಪಿಲ್ಲ, ಆದ್ರೆ ಸೂರಜ್ ಯಾವತ್ತೂ ನಿನ್ನ ಪ್ರೇಮಿಯಾಗಿ ಕೂಡ ನೋಡಿಲ್ಲ. ನೀನು ಕೇವಲ ಅವನ ಫ್ರೆಂಡ್ ಮಾತ್ರ, ಅದಕ್ಕಿಂತ ಹೆಚ್ಚೇನಲ್ಲ. ಅವನು ನನಗೆ ಬರೀ ಫ್ರೆಂಡ್ ಮಾತ್ರ ಅಲ್ಲ, ನಿನಗೆ ಸಾಕ್ಷಿ ಬೇಕಲ್ವಾ? ಬಾ ನೋಡ್ಬಾ ಇಲ್ಲಿ. ನೋಡಿದನ ಬಾ ಇಲ್ಲಿ, ಸರಿಯಾಗಿ ನೋಡು. ಇದೇ ನನ್ನ ಸೂರಜ್. ನೋಡಿದನ, ಇದೆಲ್ಲ ಆ ಫ್ರೆಂಡ್ಶಿಪ್ ಕಾರ್ಡ್ಸ್. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಸೂರಜ್ ಅವನ್ ಕೈಯಾರೆ ಮಾಡ್ಕೊಟ್ಟಿರೋದು ನನ್ಗೋಸ್ಕರ. ನೋಡು, ಇದು ಈ ವರ್ಷದ್ದು, ಇದು ಹಿಂದಿನ ವರ್ಷದ್ದು, ಇದಾದ್ರೆ ಹಿಂದಿನ ವರ್ಷದ್ದು, ಎಲ್ಲದನ್ನು ನೋಡು. ಈಗ ಅರ್ಥ ಆಗಿರ್ಬೇಕಲ್ವಾ ನನ್ನ ಸೂರಜ್ ರಿಲೇಶನ್ಶಿಪ್ ಬಗ್ಗೆ? ನೋಡು ಎಲ್ಲ ನೀನೇ. ಈಗ ನೀನೇ ಹೇಳು, ನಿನ್ನ ಹತ್ರ ಈ ಥರ ಏನಾದರೂ ಒಂದಿದ್ಯಾ ನಿನ್ನ ಸೂರಜ್ ರಿಲೇಶನ್ಶಿಪ್ನ ಪ್ರೂವ್ ಮಾಡೋದಕ್ಕೆ? ಇದ್ಯಾ ಸಾಕ್ಷಿ? ಈ ರೂಮ್ನ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ. ನಿನಗೆ ಗೊತ್ತಾ, ನಾನು ಪ್ರತಿ ಸಲ ಉಸಿರಾಡ್ತೀನಲ್ವಾ, ನನ್ನ ಪ್ರತಿ ಉಸಿರಲ್ಲೂ ನಾನು ಸೂರಜ್ನ ನೆನಪಿಸ್ಕೋತೀನಿ. ಈಗಲಾದ್ರೂ ನಿನ್ಗೆ ಅರ್ಥ ಆಗ್ತಿರುತ್ತಲ್ವಾ ನನ್ನ ಸೂರಜ್ ಸಂಬಂಧ ಹೇಗಿದೆ ಅಂತ? ನಾವಿಬ್ರೇ ಮದ್ವೆ ಆಗ್ಬೇಕಿತ್ತು, ಆದ್ರೆ ನೀನ್ ಮಧ್ಯ ಬಂದೆ. ಆದ್ರೆ ನೀನೀಗ ಈ ನಾಟಕಗಳೆಲ್ಲ ಮಾಡ್ತಿದ್ಯಲ್ವಾ, ನಿನಗೆ ನಾನು ಬೇಕಾದ್ರೆ ಇನ್ನೂ ಸಾಕ್ಷಿ ಕೊಡ್ತೀನಿ. ನೀನ್ ಈ 4 ದಿನದ ಮದ್ವೆ ನನ್ನ ಸೂರಜ್ನ ಇಷ್ಟು ವರ್ಷದ ಸಂಬಂಧದ ಮುಂದೆ ಸ್ವಲ್ಪ ದಿನನೂ ನಡೆಯಲ್ಲ. ನನ್ಗೆ ಯಾವ ಮದ್ವೆನೂ ಆಗಿಲ್ಲ. ಇದು ಎಂಥ ರಕ್ಷಾ ಕವಚ ಅಂದ್ರೆ, ಇದನ್ನ ಪ್ರತಿ ಗಂಡ ತನ್ನ ಹೆಂಡತಿ ಕುತ್ತಿಗೆಗೆ ಹಾಕಿ ಭರವಸೆ ಕೊಡ್ತಾನೆ, ಅವಳ ಕೈ ಯಾವತ್ತೂ ಬಿಡಲ್ಲ ಅಂತ. ಈ ನಿನ್ ಮಾತುಗಳಿಂದ ಯಾವ ಪ್ರಯೋಜನನೂ ಇಲ್ಲ. ನಿನ್ ಕುತ್ತಿಗೆಲಿರೋ ತಾಳಿಗಾಗ್ಲಿ ಅಥವಾ ಆಗಿದೆ ಅನ್ನೋ ಮದುವೆಗಾಗ್ಲಿ ನನ್ನ ಹತ್ರ ಯಾವ ಬೆಲೆನೂ ಇಲ್ಲ. ನನ್ ಕೊಡೋದು ಇಲ್ಲ.
ಸೂರಜಣ್ಣ, ಬೇಡ ಸೂರಜಣ್ಣ, ಇದೇನ್ ಮಾಡ್ಕೋತಿದ್ದೀರಾ? ಹೋ, ಇಲ್ಲಿ ತಪ್ಪು ಮಾಡಿದ್ ನಾನು. ಈಶಾ ಅವ್ರ ಮನ್ಸಿಗೆ ನೋವು ಮಾಡಿದೆ. ಅದಕ್ಕೆ ತಕ್ಕನ ಶಿಕ್ಷೆ ಸಿಗ್ಲೇಬೇಕು ನನಗೆ. ಇಲ್ಲ ಇಲ್ಲ ಸೂರಜಣ್ಣ, ಗೊತ್ತು ಅತ್ತಿಗೆ ತೊಂದರೆ ಆಗ್ತಿದೆ, ಆದ್ರೆ ಇದೆಲ್ಲ ನೀವು ಅವ್ರು ಒಳ್ಳೇದಕ್ಕೆ ಮಾಡಿದಲ್ವಾ? ಪಾಪ ಈ ವಿಚಾರ ನೆನ್ಸ್ಕೊಂಡು ಅವಳು ಮನಸ್ಸಲ್ಲಿ ಎಷ್ಟು ಕೊರಗ್ತಾ ಇರ್ತಾಳೋ ಏನೋ. ಮತ್ ಇದೆಲ್ಲ ಯೋಚನೆ ಮಾಡ್ತಾ ಇದ್ರೆ ನನಗೆ ನನ್ನ ಮೇಲೆ ಕೋಪ ಬರ್ತಾ ಇದೆ. ನನ್ನ ಮೇಲೆ ಇವಾಗ ಜೀವನದಲ್ಲಿ ಇಷ್ಟೆಲ್ಲ ಆಗಿದೆಯಲ್ಲ, ಇದ್ರಲ್ಲಿ ಅವಳದೇನ್ ತಪ್ಪಿದೆ ಹೇಳು? ಅವಳ ತಂದೆ ಅಹಂಕಾರಕ್ಕೆ ಮಗಳಾಗಿ ಅವಳೇ ಬಲಿಯಾಗಿದ್ದಾಳೆ. ಮತ್ ನಾನು ಮಧ್ಯದಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ. ಮತ್ತೆ ಗೊತ್ತಾ ನಿನ್ಗೆ, ನಾನು ತುಂಬಾ ದೊಡ್ಡ ಪಾಪ ಮಾಡ್ತಾ ಇದ್ದೀನಿ. ಮತ್ತೆ ಈ ಪಾಪಕ್ಕೆ ಸರಿಯಾದ ಶಿಕ್ಷೆ ಸಿಗ್ಲೇಬೇಕು ನನಗೆ. ಆ ಮಡಕೆಗೆ ಉಪ್ಪು ಹಾಕು. ಇಲ್ಲ, ನಾನು ಹೇಳ್ತಾ ಇದ್ದೀನಿ, ಮಡಕೆಗೆ ಉಪ್ಪು ಹಾಕು. ಹಣ ಇದು ನನ್ನ ಕೈಲಾಗಲ್ಲ. ಆಗಲ್ವಾ? ಬಿಡು. ಹೇಳಿ ಯಜಮಾನ್ರೆ. ಯಜಮಾನ್ರೆ, ಕೆಲಸ ಆಯ್ತು. ಶಾಬಾಷ್ ಸೂರಜ್. ಹಾ, ಅಪ್ಪ, ಅಪ್ಪ ನೀವೇ ಹೇಳಿದ್ರಿ ಅಲ್ವಾ, ಈಶಾ ಅಂತ ಒಳ್ಳೆ ಹುಡುಗಿ ಜೀವನ ನನ್ನಂತ ಗೂಂಡ ಜೊತೆ ಮುಗ್ದು ಹೋಗ್ಬಾರ್ದು ಅಂತ. ಅಷ್ಟೇ, ಅವ್ರಿಗೆ ಒಂದು ಒಳ್ಳೆ ಜೀವನ ಕೊಡೋದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಕೆಟ್ಟವನಾದ್ರೂ ಸರಿನೇ. ನಿಮಗೆ ಸಾಧ್ಯ ಆದರೆ ನಾನು ಮಾಡ್ತಾರೋ ಎಲ್ಲ ಕೆಲಸನೂ ದಯವಿಟ್ಟು ಕ್ಷಮಿಸ್ಬಿಡಿ. ನನಗೆ ಯಾವ ಮದುವೆನೂ ಆಗಿಲ್ಲ. ನಿನ್ ಕುತ್ಕೆಲಿರೋ ತಾಳಿಗಾಗ್ಲಿ ಅಥವಾ ಆಗಿದೆ ಅನ್ನೋ ಮದುವೆಗಾಗ್ಲಿ ನನ್ನ ಹತ್ರ ಯಾವ ಬೆಲೆನೂ ಇಲ್ಲ, ನನ್ ಕೊಡೋದೂ ಇಲ್ಲ. ಅರ್ಥ ಆಯ್ತಾ ನಿನ್ಗೆ? ಆದಷ್ಟು ಬೇಗ ನಾನು ಬಿಂದ್ಯಾ ಹಣೆಯಲ್ಲಿ ಸಿಂಧೂರ ಇಡ್ತೀನಿ, ಮತ್ತೆ ನೀನ್ ಹೇಳೋ ಹಾಗೆ ಅವಳ ಕುತ್ಕೆಗೆ ತಾಳಿನೂ ಕಟ್ತೀನಿ. ಇನ್ನು ಈ 4 ದಿನದ ಮದುವೆ ನನ್ನ ಸೂರಜ್ನ ಇಷ್ಟು ವರ್ಷದ ಸಂಬಂಧದ ಮುಂದೆ ಸ್ವಲ್ಪ ದಿನನೂ ನಡೆಯಲ್ಲ. ಇದೇನ್ ತಮಾಷೆ ನಿಮ್ದು? ತಮಾಷೆ ಮಾಡ್ಬೇಕು ಅಂದ್ರೆ ನಿನ್ನ ಮುಟ್ಟಿ ಮಾಡ್ತಾ ಇದ್ದೆ. ಆದ್ರೆ ನಾನು ನಿನ್ ತರ ಅಲ್ವಲ್ಲ, ನಿನ್ ಬ್ರಹ್ಮಚರ್ಯನ್ ಒಡೆದು ನಿನಗೆ ತೊಂದರೆ ಕೊಡಕ್ಕೆ. ಇವತ್ತು ನೀನ್ ನನಗ್ ತೊಂದರೆ ಕೊಟ್ಟ ಹಾಗೆ.
ಅದರಿಂದ ನೋವಂತೂ ಆಗಿದೆ. ಆದ್ರೆ ಈಗಂತೂ ನೀನು ನನಗೆ ಮತ್ತೆ ನನ್ನ ಮದ್ವೆಗೆ ಅವಮಾನ ಮಾಡಕ್ ಬಿಡಲ್ಲ. ಹೆಂಡತಿ ಇರ್ಬೇಕಾದ್ರೆ ಗಂಡ ಹೊರಗಡೆ ಮಲಗಿದ್ರೆ ಅದು ಹೆಂಡತಿಗೆ ಅವಮಾನ ತಾನೇ? ನನ್ನ ಮಾತು ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ನೀವು ನನ್ನ ಹೆಂಡ್ತಿನೂ ಅಲ್ಲ, ನಾನು ನಿಮ್ಮ ಗಂಡನೂ ಅಲ್ಲ. ನಮ್ಮಿಬ್ರು ಮಧ್ಯೆ ಯಾವ ಸಂಬಂಧನೂ ಇಲ್ಲ, ಅರ್ಥ ಆಯ್ತಾ? ಅದಿನ್ನೂ ಸಾಬೀತಾಗಿಲ್ಲ ಅಲ್ವಾ ನಮ್ಮ ಮದ್ವೆ ನಿಜಾನೋ ಅಥವಾ ಸುಳ್ಳು ಅನ್ನೋದು. ಆದ್ರೆ ಯಾವತ್ತು ಸಾಬೀತಾಗತ್ತೋ ಆಮೇಲೆ ನೀನು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಆದ್ರೆ ಅಲ್ಲಿವರೆಗೂ ನಾನು ನಿನ್ನ ಹೆಂಡತೀನೇ. ನಿಮ್ಮ ಕೈಲಿ ಏನೂ ಸಾಬೀತು ಮಾಡೋದಕ್ಕಾಗಲ್ಲ. ಮತ್ತೆ ಆದಷ್ಟು ಬೇಗ ಈ ಭ್ರಮೆಯಿಂದ ಆಚೆ ಬಂದ್ರೆ ಅದರಿಂದ ನಿಮಗೆ ತುಂಬ ಒಳ್ಳೇದಾಗುತ್ತೆ. ಏನಿದೆಲ್ಲ? ನೀನ್ ನನ್ನ ಹೆಂಡತಿ ಅಂತ ಒಪ್ಕೋಬಹುದು, ಇಲ್ದೇ ಇರ್ಬೋದು. ಆದ್ರೆ ನಾನ್ ನಿನ್ನ ಗಂಡ ಅಂತ ಒಪ್ಪಿದ್ದೀನಿ. ಮತ್ತೆ ಹೆಂಡತಿ ಧರ್ಮ ಏನಂದ್ರೆ ಗಂಡ ಉಪವಾಸ ಮಲಗದೆ ಇರೋ ಹಾಗೆ ನೋಡೋದು. ತಿನ್ನು. ನನ್ಗೇನ್ ಹೊಟ್ಟೆ ಹಸಿವಾಗ್ತಿಲ್ಲ. ನನಗ್ ಗೊತ್ತಿತ್ತು ನೀನ್ ಹೀಗೆ ಹೇಳ್ತೀಯ ಅಂತ. ಅದು ಅಲ್ದೆ ಸುಳ್ಳು ಹೇಳಿ ನಿನ್ ಗಂಟ್ಲಲ್ಲಿ ತುತ್ತು ಹೇಗೆ ಇಳಿಯತ್ ಹೇಳು? ಪಶ್ಚಾತ್ತಾಪ ಆಗ್ತಿದೆ ಅಲ್ವಾ? ಅದಕ್ಕೆ ನನ್ನ ನೋಡ್ದೆ ಮಾತಾಡ್ತಿದ್ಯಾ? ಮುಖ ನೋಡು ಹೇಗ್ ಬಾಡೋಗಿದೆ. ನೋಡು, ಆ ಕನ್ನಡಿಲ್ ನೋಡು ನೋಡು. ನಾನು ಯಾವ ತಪ್ಪು ಮಾಡಿಲ್ಲ, ಪಶ್ಚಾತ್ತಾಪನು ಅನುಭವಿಸ್ತಾ ಇಲ್ಲ. ಹೌದಾ? ನೀನ್ ಚೆನ್ನಾಗೇ ಇದ್ಯಾ? ಖಂಡಿತ ಚೆನ್ನಾಗಿದ್ದೀನಿ. ಹೌದಾ? ಮತ್ಯಾಕ್ ತಿಂತಾ ಇಲ್ಲ? ಯಾಕೆ ಹಸಿವಾಗ್ತಿಲ್ಲ ನಿಂಗೆ? ನಿನಗ್ ಕೋಪ ಬಂದಾಗ ಅಥವಾ ದುಃಖ ಆದಾಗ ಮಾತ್ರ ಹೀಗ್ ಮಾಡ್ತೀಯ? ನನ್ಗೇನ್ ಹಸಿವಾಗ್ತಾ ಇಲ್ಲ, ಆದ್ರೂ ತಿಂತೀನಿ. ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ ತೋರ್ಸೋದಕ್ಕೆ ತಿಂತೀನಿ ಇವಾಗ. ನನ್ನ ಸಂಬಂಧ ಬಿಂದಿಯ ಅಷ್ಟು ಹಳೆ ಸಂಬಂಧ ಅಲ್ಲದೆ ಇರ್ಬೋದು. ಆದರೆ ನನಗೆ ಚೆನ್ನಾಗಿ ಗೊತ್ತು, ಅವನಿಗೆ ದುಃಖ ಆದಾಗ ಮೊದಲು ಊಟ ಬಿಡ್ತಾನೆ. ನೀನು ನನಗೆಷ್ಟು ನೋವು ಕೊಟ್ಟಿದ್ಯೋ ಅಷ್ಟೇ ನೋವನ್ನ ನೀನು ಅನುಭವಿಸ್ತಾ ಇದೆಯಾ. ನನಗದು ಗೊತ್ತಾಗ್ತಾ ಇದೆ. ಐ ಆಮ್ ಸಾರಿ ಶರ್. ನಿಮ್ಮ ಒಳ್ಳೇದಕ್ಕೋಸ್ಕರ ನಾನು ನಿಮ್ಮನ್ನ ಇಲ್ಲಿಂದ ಕಳಿಸ್ಲೇಬೇಕು.